ಹಲೋ ಹಲೋ. ಅದೇ ಅದೇ ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ. ಅದನ್ನೇ ಇವಾಗ ಪವರ್ ಟಿವಿಲಿ ಕೂತ್ಕೊಂಡು ಹೇಳ್ದೆ ನಾನೀಗ. ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಯಾರಿಗೆ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಅದು ನನಗೆ ಈಗ ನಾನು ಒಂದು ಅಲ್ಲ ಅವರ್ ಕೂತ್ಕೊಂಡು ಒಂದ್ ಮಾತನ ಒಂದ್ ಮಾತು ನಿಮ್ಮ ಮೊನ್ನೆ MP ಮಾಡಿದ್ದು ದೇವೇಗೌಡರಲ್ಲನ ಇಲ್ಲಿಗೆ ಮಂಡ್ಯಗೆ 5 ತಿಂಗಳು. ಹೌದು, ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು 100 ಕೋಟಿ ಖರ್ಚು ಮಾಡಿದ್ರು ಯಾಕನ ಆಗ್ತಾ ನಾನು ಇರ್ಲಿಲ್ಲ? ಇಂಡಿಪೆಂಡೆಂಟ್ ಆಗಿ ಹೋಯ್ತಿರ್ಲಿಲ್ಲ. JDS ಸಿಂಬಲ್ ಅಲ್ಲ, JDS ಸಿಂಬಲ್ ಮೇಲೆ ನೀನ್ MP ಕೇಳಿ ಆಗಿದ್ದಾನ? ಕಾರ್ತಿಕ್, ಕೇಳಿ ಒಂದು ನಿಮಿಷ ಬುಡೀಗ ಕೇಳಿಲ್ಲಿ. ಇರ್ಲಿ ಅದ್ ಏನಾದ್ರೂ ಇರ್ಲಿ ಅಣ್ಣ, ದೇವೇಗೌಡರು ಸಾವು ಬಯಸುವಷ್ಟು ದೇವರಣ್ಣ ಹಂಗೆ ಹೇಳಿಲ್ಲ ಬಿಡುಗರು, ನೀನ್ ಸುಮ್ನೆ. ನಿಮ್ ತಾಯಿ ಹೆಣ್ಣು ಅನ್ನಿಲ್ವನ? ಕೇಳೇ ಇಲ್ಲಿ ನಾನು ಹೇಳೋದು ಕೇಳ್ಕೊ, ದೇವರನ್ನ ಹೇಳ್ತೀನಿ. ಗೌರವ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರಲೇ ನಾನು ನಿಮ್ಗೆ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಆ ಸೂಳೆ ಮಗನ ಕೈಲಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವನ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ವಾ? ನೀವು JDS ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡರು ಸಾವು ಬಯಸಿದ್ರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಕೇಳಿ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಸ್ವಲ್ಪ ಕಾರ್ತಿಕ್ ಕೇಳ್ಕೊ ಇಲ್ಲಿ. ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವರೆಲ್ಲವ, ಮಾಡಿಬಿಟ್ರು ಇವರೆಲ್ಲವ. ಇಂಥ ಮಾತಂದಿಲ್ಲ, ದೇವೇಗೌಡರು ಇನ್ನೂ ಸೂಸೈಡ್ ಮಾಡ್ಕೊಂಡಿಲ್ವಲ್ಲ. ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ. ನನ್ನ ಮಕ್ಳಿಗೆ ಮಾಡ್ಯಾವ ನೀವು, ನನ್ನ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡು ಬಿಡ್ತಾವ. ದೇವೇಗೌಡ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ ಖುಷಿನ? ನೀನ್ ಸುಮ್ನೆ ಅಲ್ಲ, ನೀವು ಮಾತಾಡಿರೋ ರೀತಿ ಆ ರೀತಿ ಇತ್ತು. ನೋಡು ಕಾರ್ತಿಕ್, ಒಂದ್ ನಿಮಿಷ ಕೇಳ್ಕೊ ಇಲ್ಲಿ. ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಿನ್ಗೆ ಹೇಳಿದ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಇದ್ದಿದ್ದು. ಅದೇ ಪ್ಲೇಸ್ ಅಲ್ಲಿ ಬೇರೆಯವನು ಬೇರೆ DK ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಬಿಡ್ತಾ ಇದ್ದೀನಿ. ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು. ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ. ನಾನು ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ. ಅವ್ನು ನನ್ನ ಮಗ. ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ. ನಾನು ನಾಳೆ ಕೇಳಿ ಆಯ್ತು. ಅವನು ಪವರ್ ಟಿವಿ ಅವ್ನು ಹೇಳ್ತಿರೋ ಯಾವ ಟಿವಿ ಮುಂದಕ್ಕೂ ಇನ್ನು ಹೋಗಲ್ಲ, ಕ್ಲೋಸ್. ಇನ್ನು 15 ದಿವಸ ನಾನು ಯಾವ ಟಿವಿವರೆಗೂ ಸಿಕ್ಕಲ್ಲ ನಾಳೆಯಿಂದ. ಅಲ್ಲ ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ? ತೊಡಲಿ ಕೇಳಿಲ್ಲಿ. ಅಲ್ಲ ನೀನ್ ಅಂದಿಲ್ಲ, ಪ್ರೆಸ್ ಮೀಟ್ ಮಾಡಿ ಬಿಡು. ನಾನು ಮಾತಾಡಿದ್ದೀನಿ ಬಿಡು, ಈಗ ಆಯ್ತು. ನಾನೊಂದ್ ಮಾತು ಹೇಳ್ತಾ ಇದ್ದೀನಿ. ದೇವೇಗೌಡ ನಾನು ಇವತ್ತು ಏನ್ ಹೇಳಿದ್ದೀನೋ ಅದನ್ನ ಹೇಳಿದ್ದೀನಿ. ನಾನು ಹೇಳಿರೋದಕ್ಕೆ ನಾನು ಕ್ಲಿಯರ್ ಮಾಡಿದ್ದೀನಿ. ನಾನು ಆತರ ಹೇಳಿಲ್ಲ. ಕರೆಕ್ಟ್ ಆಗಿ ಹೇಳ. ಪವರ್ ಟಿವಿ DK ಶಿವಕುಮಾರ್ ಮಾರ್ಕೊಂಡಿದ್ದಾನೆ ಇಲ್ವಾ? ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಗೊತ್ತಿಲ್ಲ, ಯಾರ್ಯಾರು ಮಾಡ್ಕೊಂಡವ್ರು ಗೊತ್ತಿಲ್ಲ ಅವೆಲ್ಲ. ಅದಕ್ಕೋಸ್ಕರಲೇ ನಾನು ಇವ್ಯಾವ್ದು ಮಾತಾಡಲ್ಲ. ನೀನು ರೆಕಾರ್ಡ್ ಮಾಡ್ಕೊಂಡು ನಳಿಕೆ DK ಮಾಡ್ಕೊಂಡ್ರೆ ಇಂತಂದು ಒಪ್ಕೊಂಡ್ರೆ ನಾನೇನ್ ಹೇಳೋದು ಅದಕ್ಕೆ? ರೆಕಾರ್ಡ್ ಮಾಡ್ಕೊಳ್ಳೋದು ಅದೆಲ್ಲ ಆತ್ಮಸಾಕ್ಷಿ ಅನ್ನೋದಿರ್ಬೇಕು. ಮಾತಾಡ್ತೀನಿ ಬಿಡು. ಆತ್ಮಸಾಕ್ಷಿ ಅನ್ನೋದಿರ್ಬೇಕು. ಆಯ್ತು.